ಮನೆ ಆದರೆ ಧ್ವಜಾಯದಲ್ಲಿ ಮನೆಯನ್ನು ಕಟ್ಟಿದರೆ ನಮಗೆ ವೃದ್ಧಿ. ಗರ್ಭಗುಡಿಯ ಎತ್ತರ ಬಂದು 3 ಅಥವಾ 4 ಅಡಿಗಳ ಮುಖಾಂತರವೇ ಗರ್ಭಗುಡಿ ಎತ್ತರ ಇರಬೇಕು. ನಾವು ದೇವರನ್ನು ನೋಡ್ಬೇಕಾದ್ರೆ ನೇರವಾಗಿ ನೋಡ್ಲಿಕ್ಕಾಗಲ್ಲ, ತಲೆ ಬಗ್ಗಿಸೇ ನಾವು ದೇವರ ಹತ್ರ ಹೋಗಬೇಕು. ನಾವು ಆಯಗಳನ್ನು ನೋಡಬೇಕಾದ್ರೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ 30-40ಕ್ಕೆ ಎಷ್ಟು ಆಯ ಇರಬೇಕು. ಮನೆ ಆದರೆ ಯಾವ ಆಯದಲ್ಲಿರಬೇಕು, ದೇವಾಲಯವಾದರೆ ಯಾವ ಆಯದಲ್ಲಿರಬೇಕು. ಮನೆ ಆದರೆ ಧ್ವಜಾಯದಲ್ಲಿ ಮನೆಯನ್ನು ಕಟ್ಟಿದರೆ ನಮಗೆ ವೃದ್ಧಿ ಅಂತ ಹೇಳ್ತಾರೆ. ಗಜಾಯದಲ್ಲಿ ಕಟ್ಟಿದರೆ ವೃದ್ಧಿ ಮತ್ತು ಆಯುಷು ಅಂತ ಹೇಳ್ತಾರೆ. ಆ ಮನೆಯ ಆಯುಷು ಇನ್ನ ಹೆಚ್ಚಿರುತ್ತೆ. ದೇವಾಲಯವನ್ನು ಸಾಮಾನ್ಯವಾಗಿ ನಾವು ಕಟ್ಟಬೇಕಾದರೆ ಸಿಂಹಾಯದ ಮುಖಾಂತರವಾಗಿಯೇ ನಾವು ಹೋಗಬೇಕು. ಅವಾಗಲೇ ಹೇಳಿದ ಪ್ರಕಾರ ಸಿಂಹಾಯ 3 ಆಯಗಳಲ್ಲಿ ಯಾವ ಆಯಗಳಲ್ಲಿ ಬೇಕಾದರೂ ಕಟ್ಟಬಹುದು. ಸಿಂಹಾಯದಲ್ಲಾಗಿರ್ಬಹುದು, ಧ್ವಜಾಯದಲ್ಲಾಗಿರ್ಬಹುದು ಮತ್ತು ಗಜಾಯದಲ್ಲಾಗಿರ್ಬಹುದು. ಈ ಆಯಗಳ ಮುಖಾಂತರವೇ ನಾವು ದೇವಾಲಯವನ್ನು ಕಟ್ಟಬೇಕು. ಆ ದೇವಾಲಯದ ಮೇಲುಗಡೆ 11-21 ಅಡಿಗಳ ಮುಖಾಂತರವಾಗಿ ವಿಮಾನ ಗೋಪುರವನ್ನು ನಿರ್ಮಾಣವನ್ನು ಮಾಡಬಹುದು. 21 ಅಡಿ ಅಥವಾ 11 ಅಡಿಗಳ ಮುಖಾಂತರವಾಗಿ ವಿಮಾನ ಗೋಪುರವನ್ನು ನಾವು ಅಳವಡಿಸಬೇಕಾಗುತ್ತೆ. ರಾಜಗೋಪುರ ಅಳವಡಿಸಬೇಕಾದ್ರೆ 108 ಅಡಿಗಳ ಮೇಲಕ್ಕೆ ಹೋಗಿ 108 ಅಡಿಗಳ ಮುಖಾಂತರವೇ ರಾಜಗೋಪುರ ಇರಬೇಕಾಗಿರುತ್ತೆ. ಆ ದೇವಾಲಯಕ್ಕೆ ಸಿಂಹದ್ವಾರ ಇರುತ್ತೆ. ಆ ಸಿಂಹದ್ವಾರ ಇರಬೇಕಾಗಿರತಕ್ಕಂತಹ ಎತ್ತರ ಬಂದು 12 ಅಡಿ. 12 ಅಡಿಯ ಪ್ರಕಾರವಾಗಿ ಸಿಂಹದ್ವಾರ ಇರಬೇಕು. ಗರ್ಭಗುಡಿಯ ಎತ್ತರ ಬಂದು 3 ಅಥವಾ 4 ಅಡಿಗಳ ಮುಖಾಂತರವೇ ಗರ್ಭಗುಡಿ ಎತ್ತರ ಇರಬೇಕು. ಸಾಮಾನ್ಯವಾಗಿ ಇವಾಗ ಏನು ಮಾಡ್ತಾ ಇದೀವಿ, 6 ಅಡಿ 7 ಅಡಿ ನಾವು ಗರ್ಭಗುಡಿಯನ್ನು ಕಟ್ತಾ ಇದ್ದೀವಿ. ಅಂದ್ರೆ ಹೈಟ್ ಕಮ್ಮಿ ಇರ್ಬೇಕು. ಹೌದು, ನಾವು ದೇವರನ್ನು ನೋಡ್ಬೇಕಾದ್ರೆ ನೇರವಾಗಿ ನೋಡ್ಲಿಕ್ಕಾಗಲ್ಲ, ತಲೆ ಬಗ್ಗಿಸೇ ನಾವು ದೇವರ ಹತ್ರ ಹೋಗಬೇಕು. ಇವಾಗ ಸಾಮಾನ್ಯವಾಗಿ ನೀವು ನೋಡ್ಬೇಕಾದ್ರೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಹಳೆಯ ದೇವಾಲಯಗಳಿದೆ. ಆ ಹಳೆಯ ದೇವಾಲಯಗಳಿಗೆ ಹೋದರೆ ಗವಿಪುರಂ ಆಗಿರ್ಬೋದು, ಬಸವನಗುಡಿಗೆಲ್ಲ ಆಗಿರ್ಬೋದು, ಅಲ್ಲೆಲ್ಲ ಹೋದರೆ ಗವಿಪುರಮಲ್ಲಿ ನಾವು ತಲೆ ಬಗ್ಗಿಸೇ ಹೋಗಬೇಕು. ಹೌದು ಹೌದು, ದೇವರನ್ನು ನೋಡ್ಬೇಕಾದ್ರೆ ಗರ್ಭಗುಡಿಯಲ್ಲಿ ತಲೆ ಬಗ್ಗಿಸಿಕೊಂಡು ಆ ನಂತರವಾಗಿ ಇನ್ನ ಬುಕ್ಕಿಕೊಂಡು ಹೋಗ್ಬೇಕಾಗುತ್ತೆ ಗುಹೆ ಒಳಗೆ. ಈ ರೀತಿಯಾಗಿ ಆ 3 ಅಡಿ ಅಥವಾ 4 ಅಡಿ ಎತ್ತರದಲ್ಲೇ ಗರ್ಭಗುಡಿಯ ಬಾಗಿಲಿರಬೇಕು. ಬಂದ ಭಕ್ತಾದಿಗಳು ದೇವರನ್ನು ಬಗ್ಗಿ ನೋಡಿ ನಮಸ್ಕಾರ ಮಾಡಬೇಕೇ ಹೊರತು ಎದುರು ನೇರವಾಗಿ ನೋಡಿ ನಮಸ್ಕಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯವು ಯಾರಲ್ಲೂ ಇಲ್ಲ. ಈ ರೀತಿಯಾಗಿ ದೇವಾಲಯವನ್ನು ಕಟ್ಟಬೇಕಾದ್ರೆ ಈ ರೀತಿಯಾಗಿರುತ್ತೆ. ಹಾಗೆ ನಿತ್ಯ ಪೂಜಾ ವಿಧಾನಗಳು ಆ ದೇವಾಲಯದಲ್ಲಿ ನಡ್ಕೊಂಡು ಹೋಗ್ತಾರೆ. ಪ್ರಾತಃ ಕಾಲದಲ್ಲಿ ಅಭಿಷೇಕ, ನೈವೇದ್ಯಾದಿಗಳು, ನಾಮಾರ್ಚನೆಗಳು. ಬಂದಂತಹ ಭಕ್ತಾದಿಗಳಿಗೆ ನಾವು ತಿರಸ್ಕಾರವನ್ನು ಮಾಡ್ಲಿಕ್ಕಾಗಲ್ಲ. ಅವರು ಏನು ಬೇಡಿಕೆ ಇಟ್ಕೊಂಡ್ ಬಂದಿರ್ತಾರೋ ಅವರ ಸಂಕಲ್ಪವನ್ನು ಮಾಡಿಸಿದ ಹಾಗೆ ಅರ್ಚನಾದಿ ವಿಧಿಗಳನ್ನು ಮಾಡ್ತಾ ಇರ್ತೀವಿ. ತೀರ್ಥ ಪ್ರಸಾದಗಳನ್ನು ಕೊಡ್ತಾ ಇರ್ತೀವಿ.